ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ಗುರುವಾರ ನೂರಾರು ರೈತರು ಸಂಘದ ಸಂಸ್ಥಾಪಕ ಅಧ್ಯಕ್ಷ ಪಚ್ಚೆ ನಂಜುಂಡಸ್ವಾಮಿ, ರಾಜ್ಯಾಧ್ಯಕ್ಷ ಚಿನ್ನಪ್ಪ ಪೂಜಾರಿ ಅವರ ಉಪಸ್ಥಿತಿಯಲ್ಲಿ ಎಚ್ಡಿಕೋಟೆ ತಾಲೂಕಿನ ಪಡುಕೋಟೆಕಾವಲ್ ಗ್ರಾಮದಲ್ಲಿ ಸಂಘಕ್ಕೆ ಸೇರ್ಪಡೆಯಾದರು. ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ಎಚ್ಡಿಕೋಟೆ ತಾಲೂಕು ಉಪಾಧ್ಯಕ್ಷ ಬೂದನೂರು ಮಹದೇವ್ ಮಾತನಾಡಿ, ಎಚ್ಡಿಕೋಟೆ ತಾಲೂಕಿನಲ್ಲಿ ಕೆಲವು ರೈತರಿಗೆ ಭೂಮಿ ಇದ್ದರೂ ಆರ್ಟಿಸಿ ಇರುವುದಿಲ್ಲ. ಆರ್ಟಿಸಿ ಇದ್ದವರಿಗೆ ಸರಿಯಾಗಿ ಸಾಗುವಳಿ ಇರುವುದಿಲ್ಲ. ಇವುಗಳನ್ನು ಸರಿಪಡಿಸಲು ಸರ್ಕಾರಿ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಹಣ ಬೇಡಿಕೆ ನೀಡುತ್ತಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿ ಸರಿಪಡಿಸುತ್ತೇವೆ. ರೈತರಿಗೆ ಯಾವುದೇ ರೀತಿಯ ತೊಂದರೆ ಬರದಂತೆ ನಾವು ಸ್ಪಂದಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ಈ ವೇಳೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ಫಯಾಜ್ ಮೈಸೂರು ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ತನ್ಸಿಂ ಎಎಸ್, ಎಚ್ಡಿಕೋಟೆ ತಾಲೂಕು ಗೌರವಾಧ್ಯಕ್ಷ ಸುಬ್ರಹ್ಮಣಿಗೌಡ, ತಾಲೂಕು ಅಧ್ಯಕ್ಷ ಗಂಗಾಧರ್, ತಾಲೂಕು ಕಾರ್ಯದರ್ಶಿ ಶೇಖ್ ಮೊಹಮ್ಮದ್ ಸೇರಿದಂತೆ ಸ್ಥಳೀಯ ಗ್ರಾಮಸ್ಥರು ಹಾಜರಿದ್ದರು. ನಮ್ಮ ರಾಜ್ಯದ ಯುವ ಘಟಕ ಅಧ್ಯಕ್ಷರಾದಂಥ ಫಯಾಜ್ ಸರ್ ಅವರು, ಜಿಲ್ಲೆ ಅಧ್ಯಕ್ಷರಾದಂಥ ಅಬ್ದುಲ್ ಸರ್, ರಫೀಕ್ ಸರ್ ಅವರು, ಇವರುಗಳ ರಾಜ್ಯದಲ್ಲಿ ನಮ್ಮ ರಾಜ್ಯದ ಹೋರಾಟ ನೋಡಿ ನಾವು ಈ ರೈತ ಸಂಘಕ್ಕೆ ಸೇರ್ತೀವಿ ಅಂತ ಈಗ ನಮ್ಮ ಪಡುಕೋಟೆ ಗ್ರಾಮದ ಎಲ್ಲ ಮುಖಂಡರುಗಳು ಇವತ್ತು ಒಂದು 30 ಜನ ಈಗ ಈ ಕರ್ನಾಟಕ ರೈತ ಸಂಘ ಹಸಿರು ಸೇನೆಗೆ ಸೇರಿದರೆ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಈ ಗ್ರಾಮಕ್ಕೆ ಕರ್ಕೊಂಡ್ಬಂದು ಈ ಗ್ರಾಮದಲ್ಲಿ ಇರಿಸ್ಕೊಂಡು ಸುಮಾರು 106 ಜನ ಈ ಗ್ರಾಮದಲ್ಲಿ ಹಸಿರು ಸೇನೆ ಕರ್ನಾಟಕ ರೈತ ಸಂಘ ಹಸಿರು ಸೇನೆಯ ವತಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಗ್ರಾಮಕ್ಕೆ ಏನೇ ಕುಂದು ಕೊರತನೆಗಳು ಬಂದರೂ ನಾವು ಎಲ್ಲ ಬೆನ್ನುಬಾಗಲ ನಿಂತು ಈ ಸಂಘನ ಮುನ್ನಡೆಸಿ ಹೋಗ್ತೀವಿ ಅಂತ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಹೇಳ್ತಾ ಈಗ ನಮ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಡೀ ಪಡುಕೋಟೆ ಗ್ರಾಮದವರೆಲ್ಲರಿಗೂ ಹೊಂದಿಸಿ ತಾಲೂಕು